ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವವಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೇ, ನಮ್ಮ ಹೃದಯದ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಕೀರ್ತನೆಗಳು 2:10-12. ಆದುದರಿಂದ ಅರಸುಗಳಿರ ವಿವೇಕಿಗಳಾಗಿರಿ, ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿ ಕೊಡಿರಿ, ಯೆಹೋವನನ್ನ ಭಯ ಭಕ್ತಿಯಿಂದ ಸೇವಿಸಿರಿ, ನಡಗುತ್ತಾ ಉಲ್ಲಾಸ ಪಡಿರಿ, ಆತನ ಮಗನಿಗೆ ಮುದ್ದಿಡಿರಿ. ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದೀರಿ. ಆತನ ಮೊರೆ ಹೊಕ್ಕುವವರೆಲ್ಲರೂ ಧನ್ಯರು ಎಂಬುದೇ. ಪ್ರಿಯರೇ, ಕೀರ್ತನೆ 2ನೇ ಅಧ್ಯಾಯವು ಸಂಪೂರ್ಣವಾಗಿ ಕರ್ತನು ಅಭಿಷೇಕಿಸಿದ ತನ್ನ ಮಗನ ಸರ್ವಾಧಿಪತ್ಯದ ಬಗ್ಗೆ ಬರೆಯಲ್ಪಟ್ಟಿದೆ. ಇದನ್ನು ನಾವು ಕೀರ್ತನೆ 110 ಸೇರಿ ಧ್ಯಾನಿಸಿದಾಗ ಇದರ ಮೂಲಾರ್ಥವು ನಮಗೆ ಇನ್ನೂ ಸುಂದರವಾಗಿ ತಿಳಿಯಬಹುದಾಗಿದೆ. ನಾವು ಓದಿದ ಪ್ರಕಾರ 10-12 ವಚನಗಳನ್ನು ಧ್ಯಾನಿಸುವುದಾದರೆ, ಇಲ್ಲಿ ಕೀರ್ತನೆಗಾರನು ನುಡಿಯುತ್ತಿರುವ ಭೂಮಂಡಲದಲ್ಲಿರುವ ಅರಸರಿಗೆ ಅಥವಾ ರಾಜರಿಗೆ ವಿವೇಕಿಗಳಾಗಿರಿ, ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ ಎಂಬುದಾಗಿ. ಜಸ್ಟ್ ಅರಸರು ಮಾತ್ರವಲ್ಲ ಪ್ರಿಯರೇ, ದೇಶಾಧಿಪತಿಗಳು, ದೇಶವಾಸಿಗಳಿಗೂ ಈ ವಾಕ್ಯ ಎಚ್ಚರಿಸುವಂಥದ್ದಾಗಿದೆ. ಕರ್ತನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡಗುತ್ತಾ ಉಲ್ಲಾಸ ಪಡಿರಿ, ಆತನ ಮಗನಿಗೆ ಮುದ್ದಿಡಿರಿ. ಪ್ರಿಯರೇ, ಒಮ್ಮೆ ನಮ್ಮನ್ನು ನಾವು ಕೇಳಿಕೊಳ್ಳುವ, ನಾವು ಭಯಭಕ್ತಿಯಿಂದ ಕರ್ತನನ್ನ ಸೇವಿಸುತ್ತಿದ್ದೇವೋ? ಎದುರುತ್ತಾ ಆತನ ಆಲಯಕ್ಕೂ ಆತನ ಜನಾಂಗವೆಂದು ಕರೆಯುವ ನಾವು ನಮ್ಮ ಕುಟುಂಬಗಳನ್ನು ಆತನ ನಾಮ ಮಹತ್ತಿನಲ್ಲಿ ಬೆಳೆಸುತ್ತಿದ್ದೇವೋ? ನಮ್ಮ ತಂದೆ ತಾಯಿ, ನಮ್ಮ ಹಿರಿಯರು ನಮಗೆ ಕೊಟ್ಟ ಬೋಧನೆ, ಆಶೀರ್ವಾದ ನಾವು ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ನೀಡುತ್ತಿದ್ದೇವೋ? ವಾರಕ್ಕೊಮ್ಮೆ ಆತನ ಆಲಯಕ್ಕೆ ಬಂದು ವಾರದ ಎಷ್ಟೋ ಕಷ್ಟಗಳನ್ನು ನಡುಗುತ್ತಾ ಆತನಿಗೆ ನಾವು ಒಪ್ಪಿಸುವುದನ್ನ ನಮ್ಮ ಮಕ್ಕಳು ನೋಡಿ ಕಲಿಯುತ್ತಿದ್ದಾರೆಯೇ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ಪ್ರಿಯರೇ. ನಡುಗುತ್ತಾ ಉಲ್ಲಾಸ ಪಡಿರಿ ಎಂಬುದಾಗಿ ನಾವು ನೋಡುವಾಗ ಆತನ ಕರುಣೆಯೇ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದೆ. ಆತನ ಕರುಣೆಯೇ ನಮ್ಮ ಜೀವಿತವನ್ನ ಸೌಭಾಗ್ಯದಲ್ಲಿ ನಡೆಸಿದೆ ಎಂಬುದನ್ನ ಅರಿತವರಾಗಿ ನಾವು ಆತನನ್ನ ಆರಾಧಿಸುತ್ತಿದ್ದೇವೋ? ಕರ್ತನು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ತೈಲವನ್ನ ಹೊಯ್ದು ಮುದ್ದಿಟ್ಟು ನಮಗಾಗಿ ಕೊಟ್ಟಿರುವ ಸ್ವಾಮಿಗೆ ನಾವು ಭಯಭಕ್ತಿಯಿಂದ ಸೇವಿಸುತ್ತಾ ಇದ್ದೇವೋ? ಯೋಹಾನ 5:23 ಒಮ್ಮೆ ನೋಡಿ. ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನ ಕೇಳಿ ನನ್ನನ್ನ ಕಳುಹಿಸಿದಾತನನ್ನ ನಂಬುವವನು ನಿತ್ಯ ಜೀವವನ್ನ ಹೊಂದಿದ್ದಾನೆ ಎಂಬುದಾಗಿ. ಹೌದಲ್ವಾ ಪ್ರಿಯರೇ? ನನ್ನನ್ನ ಕಳುಹಿಸಿದಾತನನ್ನ ನಂಬುವವನು ನಿತ್ಯ ಜೀವವನ್ನ ಹೊಂದಿದ್ದಾನೆ. ಕೀರ್ತನೆ 2:12b ಒಮ್ಮೆ ನೋಡಿ ಪ್ರಿಯರೇ. ಆತನ ಮೊರೆ ಹೊಕ್ಕುವವರೆಲ್ಲರೂ ಧನ್ಯರು. ನಾವು ಭಯಭಕ್ತಿಯಿಂದ ಕರ್ತನನ್ನ ಸೇವಿಸುತ್ತಾ ಆತನ ಮಗನ ಹೆಸರಿನ ಘನತೆಗಾಗಿ ನಡುಗುತ್ತಾ ಉಲ್ಲಾಸ ಪಡುತ್ತಾ ಆತನ ಮೊರೆ ಹೊಕ್ಕಿ ನಮ್ಮನ್ನು, ನಮ್ಮ ಕುಟುಂಬವನ್ನ ಆತನ ಚಿತ್ತಕ್ಕೆ ಒಳಪಡಿಸುವ ಪ್ರಿಯರೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್. ಟೇಕ್ ಕೇರ್. ಸ್ಟೇ ಬ್ಲೆಸ್ಡ್.